ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಹಾ ಮಾವ. ತಗೋಮ್ಮ, ನೀನೇನೇನು ತರಕಾರಿ ಹೇಳಿದ್ದೆ ಎಲ್ಲ ತಗೊಂಡಿದ್ದೀನಿ. ಏನು ಮಾವ ನೀವು ಇಷ್ಟೊಂದು ಬಿಸಿಲಲ್ಲಿ ನಡ್ಕೊಂಡು ಹೋಗಿ ತರಕಾರಿ ತೊಗೊಂಬಂದಿದ್ದೀರಾ? ಇರಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಪಾನಕ ತೊಗೊಂಬರ್ತೀನಿ. ಸ್ವಲ್ಪ ಕೊಡಮ್ಮ. ರೀ, ಬನ್ನಿ, ಪಾನಕ ಮಾಡಿದ್ದೀನಿ, ಕುಡಿಯೋದಂತ. ಓಹೋ, ಏನಪ್ಪ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ನಿಮ್ಮದೇ ಬಿಡಿ ರಾಜಯೋಗ. ಹಾಂ, ಮಾವ ಏನು ಸುಮ್ಮನೆ ಕೂತಿಲ್ಲ ರೀ, ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ತರಕಾರಿ ತೊಗೊಂಬಂದಿದ್ದಾರೆ, ಅದಕ್ಕೆ ಕೂಡಕ್ಕೆ ಸ್ವಲ್ಪ ಪಾನಕ ಕೊಟ್ಟಿದ್ದೀನಿ. ವೀಣಾ, ಅಬ್ಬಬ್ಬಬ್ಬಬ್ಬ, ಏನೋ ಇದು ಇಷ್ಟೊಂದು ಹುಳಿ ಇದೆ. ಎಷ್ಟು ಲಿಂಬೆಹಣ್ಣು ಹಾಕಿದ್ಯಾ? ಲಿಂಬೆಹಣ್ಣು ರೇಟ್ ಅನ್ನೋದ್ರೆ ಗೊತ್ತಾ ನಿಂಗೆ? ಗಗನಕ್ಕೇರಿದೆ. ನಾನು ತರೋವಾಗ ರುಚಿ ಹೇಗಿದೆ ಅಂತ ನೋಡ್ಕೊಂಡೇ ತಗೊಂಬಂದಿದ್ದೀನಿ. ಎಲ್ಲ ಸರಿಯಾಗಿದೆ, ನೀವು ಸುಮ್ಮನೆ ಕುಡೀರಿ. ಬಿಸಿಲಲ್ಲಿ ತಣ್ಣಗಿರೋದೇನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಆಯಿತು, ಆದರೆ ಲಿಂಬೆಹಣ್ಣು ಸ್ವಲ್ಪ ಕಡಿಮೆ ಹಾಕು. ಆಮೇಲೆ ನನ್ನ ಜೇಬೆ ಖರ್ಚಾಗೋದು, ಎಲ್ಲ ಖರ್ಚಿನ ನಾನೇ ನಿಭಾಯಿಸ್ಬೇಕು. ಏಯ್, ಅಪ್ಪಂಗೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಕೊಡೆ. ಪಾಪ ಬಿಸಿಲಲ್ಲಿ ಮಾರ್ಕೆಟಿಗೆ ಹೋಗಿ ಬಂದಿದ್ದಾರೆ, ಕುಡಿಲಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಈ ಶುಗರ್ ಐಟಮ್ಸ್ ಎಲ್ಲ ಕಡಿಮೆ ಮಾಡು. ಅಪ್ಪಂಗೆ ಶುಗರ್ ಬಂದರೆ ಯಾರು ನೋಡ್ಕೊಳ್ಳೋದು? ನಾನೇ ತಾನೇ ನೋಡ್ಕೋಬೇಕು. ಖರ್ಚೆಲ್ಲ ನನ್ನ ತಲೆ ಮೇಲೆ. ರೀ, BP ಶುಗರು ಎಲ್ಲ ಯಾವ ವಯಸ್ಸಲ್ಲಿ ಬೇಕಿದ್ರೂ ಬರ್ಬೋದು. ನೀವು ಒಂದು ಕೆಲಸ ಮಾಡಿ, ನಾಳೆಯಿಂದ ಪಾನಕ ಜ್ಯೂಸು ಎಲ್ಲ ಕುಡಿಯೋದನ್ನು ಬಿಟ್ಬಿಡಿ. ಆಮೇಲೆ ನಾಳೆಯಿಂದ ನಿಮ್ಮ ಕಾಫಿಗೆ ನಾನು ಸಕ್ಕರೆ ಹಾಕೋದನ್ನೇ ಬಿಟ್ಬಿಡ್ತೀನಿ, ಸರಿನಾ? ಏನು ಹೇಳ್ತಿದ್ಯಾ? ಮತ್ತಿನ್ನೇನ್ರಿ, ಮಾವನ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ನನಗೆಲ್ಲ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ನೀವು ತಣ್ಣಗಿರೋ ಪಾನಕನ ಕುಡಿದ್ಬಿಟ್ಟು ತಣ್ಣಗಿಟ್ಬಿಡಿ, ಅಷ್ಟೇ ಸಾಕು. ಅದಕ್ಕೆ ನನ್ನ ಮೇಲೆ ಗುರ್ರ. ಈ ಮನೇಲಿ ಎಲ್ಲರೂ ನನ್ನ ಮೇಲೆ ಬೀಳವ್ರೆ. ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಅಯ್ಯೋ ಮಾವ, ನೀವು ಬೇರೆ, ನಿಮ್ಗೆ ಇದೆಲ್ಲ ಹೊಸದ ಮಾವ. ಇವ್ರ ಮಾತು ಕಟ್ಕೊಂಡು ಕೂತ್ಬಿಟ್ರೆ ನಾನು ನೀವೆಲ್ಲ ಹೊಟ್ಟೆಗಿಲ್ಲದೆ ಸತ್ತೋಗ್ಬಿಡ್ಬೇಕಾಗತ್ತೆ. ನೀವು ಕುಡೀರಿ ಮಾವ. ಅಪ್ಪ, ಇದೆಲ್ಲ ಇಷ್ಟು ಬೇಗ ಆಗತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿಂಚನನ್ಗೂ ನಮ್ಮ ಮಳಿಯವ್ರಿಗೂ ಒಂದು ಮನೆ ಉಡುಗೊರೆ ಕೊಡೋಣ ಅಂದ್ಬಿಟ್ಟು ಬಹು ದಿನಗಳಿಂದ ಅನ್ಕೊಂಡಿದ್ವಿ ಕಲ. ಅದಕ್ಕೆ ಕಾಲ ಈಗ ಕೂಡ ಬಂದದ ಕಲ. ಇದ್ದಕ್ಕಿದ್ದ ಹಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಏನಾಯ್ತು? ಅದು ಜಾನು ಕಾರ್ಯ ಆಗ್ತಿದ್ದ ಹಾಗೆ ಎಲ್ಲ ಸಡನ್ ಆಗಿ ಆಗೋಯ್ತು. ಈಗ ಎಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬಿದ ಮನೆ ಒಡ್ದಂಗೆ ಆಗಲ್ವಾ? ನಾನು ಇದನ್ನೇ ಯೋಚನೆ ಮಾಡಿದ್ದೆ, ಸಂತೋಷನಂಗೂ ಹೇಳಿದೆ. ಆದರೆ ಅವನ ಬಗ್ಗೆ ನಿನ್ಗೆ ಗೊತ್ತಲ್ವಕ್ಕ, ಯಾವುದೋ ಸಣ್ಣ ವಿಚಾರಕ್ಕೆ ಅದಕ್ಕೆ ಜೊತೆ ಜಾನು ಕಾರ್ಯ ದಿನ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಲು. ಜಾನು ಕಾರ್ಯ ಮುಗಿದಿದ್ದ ಹಾಗೆ ನಾವಿಬ್ಬರು ಬೇರೆ ಮನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿಟ್ಬಿಟ್ಲು. ನಾನು ಏನು ಮಾಡುವಂತೆ ಅಕ್ಕ? ಮೇಡಮರೇ, ಯಾಕೆ ಮೇಡಮರೇ ಈ ಪಾಟಿ ಡಲ್ಲಾಗಿದ್ದೀರಾ? ನಾನು 2-3 ದಿನದಿಂದ ನೋಡ್ತಾನೆ ಇದ್ದೀನಿ, ಏನೋ ಕಳ್ಕೊಂಡಿರೋರ ಥರ ಒಂಥರ ಇರ್ತೀರಲ್ಲ, ಏನಾಯ್ತು ಮೇಡಮರೇ? ಏನಿಲ್ಲ ಸಿದ್ದವ್ರೆ, ಯಾಕೋ ಅಪ್ಪ ಅಮ್ಮ ತುಂಬ ನೆನಪಾದ್ರು.
ಹರೀಶ್ ಹೊಸ ಮನೆಗೆ ಹೋಗ್ತಿದ್ದಾನೆ ಅಂತ ಖುಷಿ ಏನೋ ಇದೆ. ಆದರೆ ಅಪ್ಪ ಅಮ್ಮನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಭಯನೇ ಆಗ್ತದೆ. ಯಾಕೆ ಮೇಡಮ್ ಅವ್ರೆ ಇಷ್ಟು ನೊಂದ್ಕೋತಿದ್ದೀರಾ? ಹೌದು ಸಿದ್ದು ಅವರೇ, ತುಂಬ ನೋವಾಗ್ತಿದೆ. ಅಣ್ಣ ಹೇಳಿದ ಪ್ರಕಾರ ಅಪ್ಪನೊಬ್ರು ಅಮ್ಮನೊಬ್ರು ನೋಡ್ಕೊಳ್ಳೋ ಹಾಗಾಗುತ್ತೆ. ಹಾಗೇನಾದರೂ ಆದರೆ ಅಪ್ಪ ಅಮ್ಮನಿಗೆ ಎಷ್ಟು ದುಃಖ ಆಗುತ್ತೆ. ಮದುವೆ ಆದಮೇಲೆ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿದ್ದಿದ್ದೇ ಇಲ್ಲ. ಈಗ ಅವ್ರ ಜವಾಬ್ದಾರಿ ಎಲ್ಲ ನಿಭಾಯಿಸಿ ಇನ್ನೇನು ವಿಶ್ರಾಂತಿ ತಗೊಳ್ಳೋ ವಯಸ್ಸಲ್ಲಿ ದೂರ ಇರಬೇಕು ಅಂದರೆ ಅವ್ರಿಗೆಷ್ಟು ನೋವಾಗಬೇಡ. ಛೇ, ಏನಾಗ್ಬಿಟ್ಟಿದೆ ಇವ್ರುಗಳಿಗೆಲ್ಲ? ಎತ್ತವರು ನೋಡ್ಕೊಳಕ್ಕಾಗಲ್ಲ ಮಕ್ಕಳಿಗೆ ಅಂದರೆ ಇದೆಂಥ ಕರ್ಮ ಮೇಡಮ್ ಅವರೇ. ನಿಜ ಹೇಳಬೇಕು ಅಂದರೆ ಗಂಡು ಮಕ್ಳಿಗೆ ಮಾತ್ರ ತಂದೆ ತಾಯಿನ ನೋಡ್ಕೊಳ್ಳೋ ಅದೃಷ್ಟ ಇರುತ್ತೆ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅಪ್ಪ ಅಮ್ಮ ತವರು ಎಲ್ಲದನ್ನೂ ಬಿಟ್ಟು ಬರಬೇಕು. ಎಂಥ ದುರಾದೃಷ್ಟ ಅಲ್ವಾ? ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬಿಡಿ. ನೀವು ಒಂದೇ ಒಂದು ಮಾತು ಹೂ ಅಂದರೆ, ನೀವು ಒಪ್ಕೊಂಡ್ರೆ ನಾಳೆನೇ ನಾವಿಬ್ಬರು ಹೋಗಿ ಅತ್ತೆ ಮಾವನ ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡಮ್ಮ. ಅಯ್ಯೋ ಬೇಡ ಸಿದ್ದು ಅವರೇ, ನಾವೇನಾದರೂ ಈ ಮಾತು ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರಿಗೆ ಈಗಾಗಿರೋ ನೋವಿಗಿಂತ ಇನ್ನೂ ಜಾಸ್ತಿ ನೋವಾಗುತ್ತೆ. ನನ್ನಿಂದ ಅವ್ರಿಗೆ ನೋವಾಗೋದು ನನಗಿಷ್ಟ ಇಲ್ಲ. ಸರಿ ಮೇಡಮ್ ಅವರೇ, ನೀವು ಹಿಂಗೆ ಹೇಳಿದ್ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ಆದರೆ ನೀವೇನು ಯೋಚನೆ ಮಾಡಬೇಡಿ. ಅತ್ತೆಗೂ ಮಾವನಿಗೂ ನಾನು ಯಾವುದೇ ರೀತಿ ನೋವಾಗಕ್ಕೆ ಬಿಡೋದಿಲ್ಲ. ಏನೇ ಬಂದರೂ ಏನೇ ಹೋದರೂ ನಾನು ಅವ್ರ ಜೊತೆ ನಿಂತ್ಕೋತೀನಿ. ಎಂಥ ಪರಿಸ್ಥಿತಿನಾಗುವೆ ನಾನು ಅವ್ರ ಕೈ ಬಿಡೋಕ್ಕಿಲ್ಲ. ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತಿಂದ ನನಗೆಷ್ಟೋ ಸಮಾಧಾನ ಆಯಿತು. ಬುಡ್ಡೇಕ್ಲ ನಿಮ್ಗೆ ಏನ್ರಲ್ಲ ಬಂದಿದ್ದು? ಬೆಳಗಾಯ್ತಿದ್ದಂಗೆ ಹಣ ಎಣ್ಣೆ ಹೊಡಿಯಕ್ಕೆ ಕಾಸು ಕೊಡು, ಪಾರ್ಟಿ ಮಾಡಕ್ಕೆ ಕಾಸು ಕೊಡು. ಇದೆ ಆಗೋಯ್ತು ಬುಡ್ಡೇಕ್ಲ. ಒಂದು ಕೆಲಸ ಮಾಡ್ಲಾ, ಆ ನಮ್ಮ ಪಾರ್ಟಿ ಲೀಡ್ರು ಪುಟ್ಟೆಗಳು ಅಳ್ತೀನಿ ಇಸ್ಕೊಳ್ಳ. ಆಯ್ತು, ಸರಿ ಸರಿ. ಭಾವ ಅವನವ ಭಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದೇನು ಹೇಳವ? ಅದು ನಾನು ಸಿದ್ದು ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಿದು? ಇಷ್ಟು ದಿನ ಇವ್ರನ್ನ ಸಿದ್ದುನೇ ಆಚೆ ಕರ್ಕ ಹೋಯ್ತಿದ್ದ, ಇವತ್ತು ಇವರೇ ಸಿದ್ದುನ ಆಚೆ ಕರ್ಕ ಹೋಗ್ಬೇಕು ಅಂತವ್ರಲ್ಲ. ಹೋಗ್ಬೇಕು ಅಂದ್ರೆ ಇವರೇ ಹೋಗ್ಬೋದಲ್ಲ. ನನ್ನನ್ನು ಕೇಳೋದ್ರಲ್ಲಿ ಏನಿದದು? ಭಾವ ಇದ್ರಲ್ಲಿ ಏನೋ ವಿಶೇಷ ಇದ್ದದು, ಕರ್ಕೊಂಡು ಹೋಗಿ. ಅಲ್ಲ ಭಾವ, ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.